ಎ ಕಡೆಯಿಂದ ಸಿ.ಇ.ಟಿ ವಿದ್ಯಾರ್ಥಿಗಳಿಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಡೆಫಿನೆಟ್ಲಿ ಈ ಒಂದು ಎರಡು ಅಪ್ಡೇಟು ತುಂಬಾ ಇಂಪಾರ್ಟೆಂಟ್ ಆಗಿದೆ ಮತ್ತು ನಿಮಗೆಲ್ಲರಿಗೂ ಕೂಡ ಖುಷಿ ನೀಡುವಂಥ ಅಪ್ಡೇಟ್ಸ್ ಆಗಿರುತ್ತೆ. ಹಾಗಾದರೆ ಲೇಟೆಸ್ಟಿಗೆ ಏನು ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ, ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನಿಮ್ಗೇನಂದರೆ ಆಪ್ಷನ್ ಎಂಟ್ರಿ ಲಿಂಕ್ನ ಎಕ್ಸ್ಟೆಂಡ್ ಮಾಡಿದರೆ ಆಗಸ್ಟ್ 3ನೇ ತಾರೀಕುವರೆಗೂ ಕೂಡ ನೀವೆಲ್ಲರೂ ಕೂಡ ಆಪ್ಷನ್ ಎಂಟ್ರಿನ ಮಾಡ್ಬೋದು. 3ನೇ ತಾರೀಕು ಆದಮೇಲೆ ಅಲ್ಲಿ ತಿರ್ಗಾ ಟೈಮ್ ತೊಗೋತಾರೆ 3 ದಿನ. ಅದಾದಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ ಮಾಕ್ ರೌಂಡ್ದು ರಿಸಲ್ಟು ಅನೌನ್ಸ್ಮೆಂಟ್ ಆಗುತ್ತೆ. ಅಂದರೆ ನೀವು ಆಪ್ಷನ್ ಇನ್ನೂ ಯಾರ್ಯಾರು ಮಾಡಿಲ್ಲ ಮಾಡ್ಬೋದು. ಮಾಡಿದರೆ ಏನಾದರೂ ತಪ್ಪಾಗಿದ್ದರೆ ರೀರೇಂಜು ಡಿಲೀಟು ಮಾಡಿಫಿಕೇಷನ್ ಎಲ್ಲನೂ ಕೂಡ ಮಾಡ್ಕೋಬೋದಾಗಿರುತ್ತೆ. ಇನ್ನು 3ನೇ ತಾರೀಕುವರೆಗೂ ಕೂಡ ಅವಕಾಶ ಇದೆ, ಅದು ನೆನಪಿರಲಿ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂತ ನೀವು ಕೇಳ್ಬೋದು. ಇಲ್ಲಿ ನೀವು ಯಾರ್ಯಾರು ಇವಾಗ ಆಪ್ಷನ್ ಎಂಟ್ರಿ ಮಾಡ್ತಿದ್ರಿ BSc ನರ್ಸಿಂಗಿಗೆ ಕಾಲೇಜ್ ಕಾಣಿಸಲ್ಲ, ಮತ್ತು BNYS ಏನಿದೆಯಲ್ಲ ನ್ಯೂರೋಪತಿ ಆ್ಯಂಡ್ ಯೋಗ ಕೋರ್ಸಸ್ಗೆ ಕಾಲೇಜಸ್ ಕಾಣಿಸಲ್ಲ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅಂತ ಹೇಳ್ತಿದ್ರಲ್ಲ, ಅದನ್ನ ಇವಾಗ ರಿಲೀಸ್ ಮಾಡಿದರೆ ಇವಾಗ ಆಪ್ಷನ್ ಎಂಟ್ರಿ ಪೋರ್ಟಲ್ನ ಓಪನ್ ಮಾಡ್ಕೊಳ್ಳಿ. ಇವಾಗ ನ್ಯೂರೋಪತಿ ಮತ್ತು ಯೋಗ ಕಾಲೇಜು ಕೂಡ ತೋರಿಸುತ್ತೆ, ಮತ್ತು ನಿಮಗೆ BSc ನರ್ಸಿಂಗ್ ಕಾಲೇಜಸ್ಸು ಕೂಡ ಬಂದಿದೆ. ಇವಾಗ ಕರೆಕ್ಟಾಗಿ ಪ್ರಿಯಾರಿಟಿನ ಕೊಟ್ಬಿಟ್ಟು ಆಪ್ಷನ್ ಎಂಟ್ರಿಲಿ ಬೇಕಂದರೆ ಇವಾಗ ಮಾಡಿಫಿಕೇಷನ್ ಮಾಡಿಕೊಂಡು ಈ ಒಂದು ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳಿ. ಕೀ ಅವರು ನೋಟಿಫೈ ಮಾಡಿದರೆ ಇವಾಗ ನೀವು ಒಂದು ಆಪ್ಷನ್ ಎಂಟ್ರಿ ಮಾಡಿ ಕರೆಕ್ಟಾಗಿ ಪ್ರಿಯಾರಿಟಿನ ಕೊಟ್ಬಿಟ್ಟು ಅಂದ್ಬಿಟ್ಟು. ಇದು ಲೇಟೆಸ್ಟಾಗಿ KA ಕಡೆಯಿಂದ ಬಂದಿರೋಂಥ ಅಪ್ಡೇಟ್ಸ್ ಆಗಿರುತ್ತೆ. ಮತ್ತು ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.